ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಥಂಬ್ನೇಲ್ ನೋಡಿದಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ. ಹೌದು, ನಾನಿವಾಗ ರೀಸೆಂಟಾಗಿ ಕೆಲವೊಂದು ವೆಸ್ಟರ್ನ್ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ನಾನು ನಿಮ್ಮೊಡನೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಮಿಸ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕ್ವಾಲಿಟಿ ಹೇಗಿದೆ, ಹಾಗೆ ಯಾವ್ಯಾವ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ ಎಲ್ಲನೂ ತೋರಿಸ್ತೀನಿ. ಹಾಗೆ ಈಗ ಈ ಒಂದು ಡ್ರೆಸ್ಸಸ್ ಎಲ್ಲ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ಎಲ್ಲಾದರೂ ಡ್ರೆಸ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮಿಸ್ ಮಾಡದೆ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಬೈ ಮಾಡಿ. ಹಾಗೆ ನಾನು ತೊಗೊಂಡಿರೋದು ಎಲ್ಲ ಫ್ಲಿಪ್ಕಾರ್ಟ್ ಶಾಪಿಂಗ್ ಮಾಡಿದ್ದೀನಿ. ಸೊ ಯಾವಾಗಲೂ ಮೀಶೋ, ಅಮೆಝಾನಲ್ಲಿ ಮಾಡ್ತಾಯಿದ್ದೆ. ಈ ಸರಿ ಫ್ಲಿಪ್ಕಾರ್ಟಲ್ಲಿ ಮಾಡೋಣ ಅಂತ ಹೇಳಿ ಹಾಗೆ ಕೆಲವೊಂದು ಡ್ರೆಸ್ಸಸ್ನ ತೊಗೊಂಡಿದ್ದೆ. ಸೊ ಏನೂ ಸ್ಪೆಷಲ್ ಇಲ್ಲ, ಬಟ್ ತುಂಬ ದಿನ ಆಗಿತ್ತು ಪರ್ಚೇಸ್ ಮಾಡಿದೆ. ಟೋಟಲ್ ಆಗಿ ಬಂದು ನಾನು 5 ವೆಸ್ಟರ್ನ್ ಡ್ರೆಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಒನ್ ಬಂದು ಈ ಒಂದು ಡ್ರೆಸ್ಸು. ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಈ ರೀತಿ ಸ್ವಲ್ಪ ನಾನು ತುಂಬ ದಿನ ಆಗಿತ್ತು ಆಗದೇನೆ. ಸೊ ಈ ಒಂದು ಸ್ಪೆಷಲಾಗಿ ಟ್ರೆಂಡಿಂಗ್ ಆಗಿರೋ ಒಂದು ಡ್ರೆಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಇದು ಹಾಕ್ಕೊಂಡಾಗ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಫ್ರಂಟು ಬ್ಯಾಕು ಡೀಪ್ ಎಲ್ಲ ತುಂಬಾ ಚೆನ್ನಾಗಿದೆ, 3/4 ಕೂಡ. ಹಾಗೆ ನಾನು ಇಯರಿಂಗ್ಸ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇರ್ ಸ್ಟೈಲು, ಇಯರಿಂಗು ಯಾವ್ಯಾವ ಡ್ರೆಸ್ಗೆ ಯಾವ್ಯಾವ ಥರ ಇಯರಿಂಗು, ಹೇರ್ ಸ್ಟೈಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಇದೇ ರೀತಿ ಹಾಕ್ಕೊಳ್ಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟ ಆದರೆ ಈ ರೀತಿ ನೀವು ಕೂಡ ರೆಡಿ ಆಗ್ಬೋದು. ನಾನು ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ. ಸೊ ಜಸ್ಟು ಫೌಂಡೇಶನ್ ಅಪ್ಲೈ ಮಾಡಿ, ಹಾಗೆ ಕಾಂಪ್ಯಾಕ್ಟ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಐಲೈನರು ಹಾಗೆ ಐ ಶ್ಯಾಡೋ ಹಾಕಿ ವೆಸ್ಟರ್ನ್ ಡ್ರೆಸ್ಸಿಗೆ ಯಾವ ರೀತಿ ರೆಡಿ ಆಗಬೇಕೋ ಆ ರೀತಿ ರೆಡಿ ಆಗಿದ್ದೀನಿ. ಸೊ ನೀವು ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಲೂಸ್ ಅಂತ ಅನಿಸಿದ್ರೆ ಹಿಂದೆ ಕಟ್ಟೋದು ಕೂಡ ಕೊಟ್ಟಿರ್ತಾರೆ. ಸೊ ಸ್ವಲ್ಪ ನೀವು ಟ್ಯಾಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಸೊ ಪರ್ಫೆಕ್ಟಾಗಿತ್ತು ಸೈಜ್ ಕೂಡ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೆಕೆಂಡ್ ಟಾಪು ಇದು. ಸೊ ಇದು ಬಂದು ಜೀನ್ಸಿಗೆ ತೊಗೊಂಡಿದ್ದೆ. ಸೊ ಜೀನ್ಸಿಗೆ ಆಲ್ಮೋಸ್ಟ್ ಎಲ್ಲ ಟೀ ಶರ್ಟು ಬೇರೆ ಪ್ಯಾಟ್ರನ್ಸ್ ಎಲ್ಲ ಇತ್ತು. ಈ ರೀತಿ ಪ್ಯಾಟ್ರನ್ ಇರಲಿಲ್ಲ. ಸೊ ಹಂಗಾಗಿ ಈ ಕಲರ್ ಕೂಡ ಇರಲಿಲ್ಲ, ಹಂಗಾಗಿ ತೊಗೊಂಡೆ. ಸೊ ನನಗೆ ಈ ಥರ ಸ್ವಲ್ಪ ಲೆಮನ್ ಕಲರ್ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ತೊಗೊಂಡಿದ್ದೀನಿ. ಸೊ ನೀವು ಸ್ಲೀವ್ ನೋಡ್ಬೋದು, ಸ್ವಲ್ಪ ಎಲಾಸ್ಟಿಕ್ ಬರುತ್ತಲ್ಲ ಆಫಲ್ಲಿ ಆ ರೀತಿ ಇದೆ. ಈಗ ಹಾಕೊಂಡ್ಬಿಟ್ಟು ಕೂಡ ನಾನು ತೋರಿಸ್ತೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಕಲರ್ಸ್ ಕೂಡ ಇತ್ತು. ನನಗೆ ಈ ಕಲರ್ ಇಷ್ಟ ಆಯಿತು, ಹಂಗಾಗಿ ತೊಗೊಂಡಿದ್ದು. ಈಗ ನಾನು ತೊಗೊಂಡಿರೋ ಆಲ್ಮೋಸ್ಟ್ ಎಲ್ಲದರಲ್ಲೂ ಕಲರ್ಸ್ ಇತ್ತು. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ನಾನು ತೊಗೊಂಡೆ. ಸೊ ಇದೇ ನಿಮಗೆ ಬೇಕು ಅಂದರೆ ಇದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ಬೇಕಾದರೆ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಳ್ಬೋದು. ಓಕೆ ನೋಡಿ, ಇವಾಗ ನಾನು ಜೀನ್ಸಿಗೆ ಹಾಕೊಂಡ್ಬಿಟ್ಟು ತೋರಿಸಿದ್ದೀನಿ. ಸೊ ಎಲಾಸ್ಟಿಕ್ ಕೂಡ ಇದೆ. ಒಬ್ಬೊಬ್ಬರು ಎಲಾಸ್ಟಿಕ್ ಇಷ್ಟಪಡೋದಿಲ್ಲ, ತುಂಬ ಟೈಟ್ ಆಗುತ್ತೆ ಅಂತ. ಬಟ್ ಇದು ಅಷ್ಟೊಂದು ಎಲಾಸ್ಟಿಕ್ ಟೈಟ್ ಅಂತ ಅನ್ನಿಸ್ಲಿಲ್ಲ ನನಗೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಥರ್ಡ್ ಒನ್ ಬಂದು ಈ ಒಂದು ಟಾಪು. ಸೊ ಫುಲ್ಲು ಬ್ಲಾಕ್ ಇದು. ನನಗೆ ಬ್ಲಾಕ್ ಅಂದರೆ ತುಂಬಾ ಇಷ್ಟ. ಸೊ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಆಲ್ಮೋಸ್ಟು ನನ್ನ ಹತ್ರ ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ ತುಂಬಾ ಇದೆ. ಈಗ ನಾನು ವೇರ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಕ್ವಾಲಿಟಿ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಸೊ ನೆಕ್ಸ್ಟ್ ಬಂದು ಈ ಟಾಪು. ಇದು ಬಂದು ಪ್ಲೈನ್ ಟಾಪ್ ಬರುತ್ತೆ, ಹಾಗೆ ಅದ್ರ ಮೇಲೆ ಪ್ರಿಂಟೆಡ್ ಕೋಟ್ ಥರ ಬರುತ್ತೆ. ಸೊ ಇವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈಗ ಟ್ರೆಂಡಿಂಗ್ ಇರೋದ್ರಿಂದ ಈ ರೀತಿ ತೊಗೊಂಡಿದ್ದೀನಿ. ಈಗ ನಮಗೆ ಕೋಟ್ ಇಷ್ಟ ಇಲ್ಲ ಅಂದರೆ ಓನ್ಲಿ ನೀವು ಇದೊಂದು ಟಾಪ್ ಕೂಡ ಹಾಕ್ಕೊಡ್ಬೋದು, ಸ್ಲೀವ್ಲೆಸ್ಸು. ಈಗ ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ರೀತಿ ಸ್ಲೀವ್ಲೆಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಹಂಗಾಗಿ ಈ ರೀತಿ ತೊಗೊಂಡಿದ್ದೀನಿ. ಸೊ 2 in 1 ಆಗ್ಬೋದು ಅಂತ.
ಸೊ ಇದನ್ನು ಕೂಡ ಹಾಕಿ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಈ ಟಾಪು ಇದು ಲಾಂಗ್ ಫ್ರಾಕ್ ಥರ ಇದೆ. ಸಿಂಗಲ್ ಕಲರು, ಯಾವುದೇ ಕಲರ್ ಮಿಕ್ಸ್ ಇಲ್ಲ ಇದರಲ್ಲಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸ್ಲೀವ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಈ ಕಲರ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಈ ಕಲರ್ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನನಗೂ ಕೂಡ ಇಷ್ಟ ಆಯಿತು, ಅದಕ್ಕೆ ಈ ಕಲರ್ ತೊಗೊಂಡೆ. ಇದರಲ್ಲಿ ಕಲರ್ ಕೂಡ ಸೆಲೆಕ್ಷನ್ಸ್ ಇದೆ. ಸೊ ನನಗೆ ಈ ಕಲರ್ ಇಷ್ಟ ಆಯಿತು. ಹಾಗೆ ಫಿಟ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಹಿಂದೆ ಟೈ ಕೊಟ್ಟಿರ್ತಾರೆ, ಅದು ಕೂಡ ಕಟ್ಕೊಳ್ಬೋದು, ಫ್ರೀಯಾಗಿರುತ್ತೆ. ಹಾಗೆ ಈಗ ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಜೀನ್ಸ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗಲ್ಲ. ಸೊ ಈ ರೀತಿ ಲಾಂಗ್ ಫ್ರಾಕ್ಸ್ ಇಷ್ಟಪಡ್ತೀವಿ. ಹಾಗಾಗಿ ಇದನ್ನು ತೊಗೊಂಡೆ. ಯಾವುದೇ ರೀತಿ ಸ್ಕಿನ್ಗೆ ಏನು ನಮಗೆ ಅನ್ಕಂಫರ್ಟಬಲ್ ಆಗಲ್ಲ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ. ಸೊ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಮಿಸ್ ಮಾಡಿದೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೇ ಟೋಟಲ್ ಆಗಿ 5 ಟಾಪ್ಸ್ನ ನಾನು ತೊಗೊಂಡಿದ್ದೆ. ಅದೆಲ್ಲದೂ ನಾನು ನಿಮಗೆ ಹಾಕ್ಬಿಟ್ಟು ಕೂಡ ತೋರಿಸಿದ್ದೀನಿ. ಹಾಗೆ ಯಾವ್ಯಾವ ಡ್ರೆಸ್ಸಿಗೆ ಯಾವ ರೀತಿ ನಾನು ರೆಡಿ ಆಗಿದ್ದೀನಿ ಅಂತಲೂ ಕೂಡ ಈಗ ಎಂಡ್ವರೆಗೂ ತೋರಿಸಿದ್ದೀನಿ. ಸೊ ಅದನ್ನು ನಾನು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ.
ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನಾನು ಯಾವ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಹಾಗೆ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಮಿಸ್ ಮಾಡಿದೆ ಕಾಮೆಂಟಲ್ಲಿ ತಿಳಿಸಿ. ಸೊ ನನ್ನ ಈ ಶಾಪಿಂಗ್ ಹಾಲ್ ನಿಮ್ಗೇನಾದರೂ ಇಷ್ಟ ಆದರೆ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.